ಪ್ರೇಸ್ ದಿ ಲಾರ್ಡ್. ಕ್ರಿಸ್ತನಲ್ಲಿ ಪ್ರಿಯ ದೇವಜನರೇ, ನಿಮ್ಮೆಲ್ಲರಿಗೂ ಶ್ರೀ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಶುಭ ವಂದನೆಗಳು. ಈ ದಿನದ ದೇವರ ವಾಕ್ಯ ಮತ್ತಾಯನು ಬರೆದ ಸುವಾರ್ತೆ 26ನೇ ಅಧ್ಯಾಯ 75ನೇ ವಚನ. ಪೇತ್ರನು ಯೇಸು ಹೇಳಿದ ಮಾತನ್ನು ನೆನೆಸಿ ಹೊರಗೆ ಹೋಗಿ ಬಹು ವ್ಯಥೆಪಟ್ಟು ಅತ್ತನು. Matthew chapter 26 verse 75. Peter remembered what Jesus had told him. He went out and wept bitterly. ಇಲ್ಲಿ ಪೇತ್ರನು ಏನು ಮಾಡುತ್ತಾ ಇದ್ದಾನೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಪೇತ್ರನು ಮೊದಲನೇದಾಗಿ ಯೇಸು ಸ್ವಾಮಿ ಹೇಳಿರ್ತಕ್ಕಂಥ ಮಾತನ್ನು ನೆನೆಸಿಕೊಂಡನು, ಮತ್ತು ಎರಡನೇದಾಗಿ ಅಲ್ಲಿಂದ ಹೊರಗೆ ಹೋದನು, ಮೂರನೇದಾಗಿ ಬಹು ವ್ಯಥೆಪಟ್ಟನು, ಅತ್ತನು ಎಂಬುದಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಪ್ರಿಯರೇ, ಯಾಕೆ ಈ ಪೇತ್ರನು ಅತ್ತನು, ಯಾವುದನ್ನು ನೆನೆಸಿಕೊಂಡನು, ಯೇಸು ಸ್ವಾಮಿ ಹೇಳಿರೋ ಮಾತಾದರೂ ಯಾವುದಿರಬಹುದು ಎಂಬುದಾಗಿ ನಾವು ನೋಡಬೇಕಾದರೆ, ಯೇಸು ಸ್ವಾಮಿ ಮೊದಲೇ ಹೇಳಿದ್ದರು, ನೀನು ನನ್ನನ್ನು ಅರಿಯೆನು ಎಂಬುದಾಗಿ ಹೇಳುವವರೆಗೆ ಇವತ್ತು 2 ಸಾರಿ ಕೋಳಿ ಕೂಗುವುದೇ ಇಲ್ಲ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ್ದರು. ಆಗ ಪೇತ್ರನು ಏನು ಹೇಳ್ತಾನೆ ಅಂದರೆ, ಎಲ್ಲರೂ ಹಿಂಜರಿದು ಹೋದರೂ ಕೂಡ ನಾನು ಮಾತ್ರ ನಿನ್ನನ್ನು ಬಿಟ್ಟು ಹೋಗುವುದೇ ಇಲ್ಲ ಎಂಬುದಾಗಿ ಅವನು ಹೇಳ್ತಾನೆ. ಆದರೆ ಯೇಸು ಸ್ವಾಮಿ ಹೇಳಿದ ಮಾತಿಗೆ ಸ್ವಾಮಿಯವರೇ ಸುಳ್ಳು ಹೇಳ್ತಾ ಇದ್ದಾರೇನೋ ಅನ್ನೋ ಹಾಗೆ ಅವನು ಸಾಯುವಂಥ ಪರಿಸ್ಥಿತಿ ಬಂದರೂ ಕೂಡ ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂಬುದಾಗಿ ಯೇಸು ಸ್ವಾಮಿಗೆ ಅಲ್ಲಿ ಹೇಳ್ತಾನೆ. ಆದರೆ ಇಲ್ಲಿ ಯೇಸು ಸ್ವಾಮಿಯನ್ನು ಆ ಶಾಸ್ತ್ರಿಗಳು ಮಹಾಯಾಜಕರು ಹಿಡಿದುಕೊಂಡು ಹೋದಾಗ ಇವನ ಯೇಸು ಸ್ವಾಮಿಯನ್ನು ಹಿಂಬಾಲಿಸಿ ಬರ್ತಾ ಇದ್ದಾನೆ. ಪೇತ್ರನು ಹೊರಗೆ ಅಂಗಳದಲ್ಲಿ ಕೂತುಕೊಂಡಿದ್ದನು. ಆಗ ಒಬ್ಬ ದಾಸಿ ಬರ್ತಾಳೆ. ಆ ದಾಸಿ ಬಂದು, ನೀನು ಕೂಡ ಆ ಯೇಸು ಸ್ವಾಮಿ ಜೊತೆ ಇದ್ದವನು ಎಂಬುದಾಗಿ ಆಕೆ ಹೇಳ್ತಾಳೆ. ಆಗ ಈ ಪೇತ್ರನು, ಅಲ್ಲ, ನೀನು ಏನಂತ ಇದೆಯೋ ಅದು ನನಗೆ ಗೊತ್ತೇ ಇಲ್ಲ ಎಂಬುದಾಗಿ ಮೊದಲು ಉತ್ತರ ಕೊಡ್ತಾನೆ. ಹಾಗೆ ಅಲ್ಲಿಂದ ಎದ್ದು ಮತ್ತೆ ಬಾಗಿಲಿನ ಕಡೆಗೆ ಹೊರಟು ಹೋಗ್ತಾನೆ. ಅಲ್ಲಿ ಕೂಡ ಮತ್ತೊಬ್ಬಳು ಇವನನ್ನು ನೋಡಿ, ನೀನು ಕೂಡ ನಜರೇತಿನ ಯೇಸು ಸ್ವಾಮಿಯ ಜೊತೆ ಇದ್ದವನು ಎಂಬುದಾಗಿ ಹೇಳ್ತಾನೆ. ಆಗ ಪೇತ್ರನು ತಿರುಗಿ, ಆ ಮನುಷ್ಯನು ಯಾರೋ ನನಗೆ ಗೊತ್ತೇ ಇಲ್ಲಪ್ಪ, ಅವನನ್ನು ನಾನು ಅರಿಯೆನು ಎಂಬುದಾಗಿ ಹೇಳಿ ಆಣೆ ಇಟ್ಟುಕೊಳ್ಳಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಪ್ರಿಯರೇ, ಮತ್ತೆ ಸ್ವಲ್ಪ ಹೊತ್ತಿನ ನಂತರ ಅಲ್ಲಿ ನಿಂತವರು ಪೇತ್ರನಿಗೆ, ನೀನು ಕೂಡ ಆ ಯೇಸು ಸ್ವಾಮಿಯ ಜೊತೆ ಇದ್ದವನು, ನಿನ್ನ ಭಾಷೆಯೇ ನೀನು ಗಲಿಲಾಯದವನು ಎಂಬುದಾಗಿ ತೋರಿಸಿಕೊಡುತ್ತದೆ ಎಂಬುದಾಗಿ ಅವರು ಹೇಳುತ್ತಿರುವಾಗ ಆ ಮನುಷ್ಯನನ್ನು ನಾನು ಅರಿಯೆನು ಎಂಬುದಾಗಿ ಹೇಳಿ ಶಾಪ ಹಾಕಿಕೊಳ್ಳಲಿಕ್ಕೆ ಪ್ರಾರಂಭ ಮಾಡ್ತಾನೆ. ತನ್ನ ಮೇಲೆ ತಾನು ಶಾಪ ಹಾಕಿಕೊಳ್ತಾನೆ, ಆಣೆ ಇಟ್ಟುಕೊಳ್ಳಲಿಕ್ಕೆ ಪ್ರಾರಂಭಿಸುತ್ತಾನೆ. ಅಷ್ಟರಲ್ಲಿ ಕೋಳಿ 2 ಸಾರಿ ಕೂಗಿಬಿಟ್ಟಿತ್ತು. ಪ್ರಿಯರೇ, ಇದನ್ನು ನೆನೆಸ್ತಾನೆ. ಆವಾಗ ಯೇಸು ಸ್ವಾಮಿ ಹೇಳಿರ್ತಕ್ಕಂಥ ಮಾತನ್ನು ಪೇತ್ರನು ನೆನೆಸ್ತಾ ಇದ್ದಾನೆ. ಕೋಳಿ ಕೂಗುವುದಕ್ಕಿಂತ ಮುಂಚಿತವಾಗಿ ನನ್ನನ್ನು ಅವನು ಯಾರೋ, ಅವನನ್ನು ಅರಿಯನು ಎಂಬುದಾಗಿ ನೀನು ಹೇಳುತ್ತೀ ಎನ್ನುವ ಮಾತನ್ನು ಇಲ್ಲಿ ಪೇತ್ರನು ನೆನೆಸಿಕೊಳ್ಳುತ್ತಾ ಇದ್ದಾನೆ. ಆ ಮಾತನ್ನು ನೆನೆಸಿಕೊಂಡು ಏನು ಮಾಡಿದ್ದಾನೆ ಅಂದರೆ, ಅಲ್ಲಿಂದ ಬಿಟ್ಟು ಹೊರಗೆ ಹೋದನು. ನನ್ನ ಪ್ರಿಯ ದೇವಜನರೇ, ನಾವು ಕೂಡ ಯೇಸು ಸ್ವಾಮಿ ಹೇಳಿರೋ ಮಾತನ್ನು ಜ್ಞಾಪಿಸಿಕೊಳ್ಳುತ್ತಾ ಇರಬೇಕು. ದೇವರ ವಾಕ್ಯವನ್ನು ಜ್ಞಾಪಿಸಿಕೊಳ್ಳುತ್ತಾ ಇರಬೇಕು. ಮತ್ತು ನಾವು ಯಾವ ಸ್ಥಳದಲ್ಲಿ ನಿಂತಿದ್ದೇವೆ, ಯಾವ ಸ್ಥಳದಲ್ಲಿ ಕೂತುಕೊಂಡಿದ್ದೇವೆ, ನಮ್ಮ ಸುತ್ತಮುತ್ತಲಿನ ಜನ ಎಂಥವರಾಗಿದ್ದಾರೆ ಅಂಥವರನ್ನು ನಾವು ಬಿಟ್ಟು ಹೊರಗೆ ಬರಬೇಕಾಗಿದೆ. ಮತ್ತು ಮೂರನೆಯದಾಗಿ ಪೇತ್ರನು ಬಹಳವಾಗಿ ವ್ಯಥೆಪಟ್ಟನು, ಅತ್ತನು, ಅಂದರೆ ಪಶ್ಚಾತ್ತಾಪ ಪಟ್ಟನು. ತಾನು ಮಾಡಿರುವಂಥ ಕಾರ್ಯಗಳನ್ನು ನೆನೆಸಿ ಅವನು ಪಶ್ಚಾತ್ತಾಪ ಪಟ್ಟನು. ನನ್ನ ಪ್ರಿಯ ದೇವಜನರೇ, ಇದುವರೆಗೆ ನಾವೇನಾದರೂ ಪಾಪ ಕೃತ್ಯಗಳನ್ನು ಮಾಡಿರುವುದಾದರೆ ಪಶ್ಚಾತ್ತಾಪದ ಹೃದಯದಿಂದ ಯೇಸು ಸ್ವಾಮಿಯ ಹತ್ತಿರ ಬರೋಣ, ಕಣ್ಣೀರಿಡೋಣ, ಪ್ರಾರ್ಥನೆ ಮಾಡೋಣ. ಖಂಡಿತವಾಗಿಯೂ ದೇವರು ನಮ್ಮನ್ನು ಕ್ಷಮಿಸುತ್ತಾರೆ. ಪೇತ್ರನು ಒಬ್ಬ ಬಲಶಾಲಿಯಾದ ವ್ಯಕ್ತಿಯಾಗಿದ್ದನು. ಅವನು ತನ್ನ ಮೇಲೆ ತಾನು ಬಹಳಷ್ಟು ನಂಬಿಕೆ ಇಟ್ಟುಕೊಂಡಿದ್ದನು. ನಾನು ಬಿದ್ದು ಹೋಗಲಿಕ್ಕೆ ಸಾಧ್ಯವೇ ಇಲ್ಲ, ಯೇಸು ಸ್ವಾಮಿಯನ್ನು ಅರಿಯೆನು ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಎಂಬುದಾಗಿ ಅವನು ಅಲ್ಲಿ ಯೇಸು ಸ್ವಾಮಿಯ ಜೊತೆ ವಾದ ಮಾಡುತ್ತಾನೆ. ಪೇತ್ರನು ಬಲಶಾಲಿಯಾದ ವ್ಯಕ್ತಿಯಾಗಿದ್ದನು. ಒಂದು ದೊಡ್ಡ ಗುಂಪು ಬಂದು ಯೇಸು ಸ್ವಾಮಿಯನ್ನು ಹಿಡಿದುಕೊಂಡು ಹೋಗಬೇಕು ಅನ್ನುವಾಗ ಪೇತ್ರನು ತನ್ನಲ್ಲಿರುವ ಕತ್ತಿಯನ್ನು ತೆಗೆದು ಆ ಆಳಿನ ಕಿವಿಯನ್ನು ಕತ್ತರಿಸಿ ಬಿಡ್ತಾನೆ. ಸ್ವಾಮಿ ಅಷ್ಟಕ್ಕೆ ನಿಲ್ಲು ಎಂಬುದಾಗಿ ಹೇಳ್ತಾರೆ. ಯೇಸು ಸ್ವಾಮಿ ಆ ರೀತಿ ಹೇಳದೆ ಹೋದರೆ ಮುಂದೆ ಅವನು ಏನು ಮಾಡ್ತಾ ಇದ್ದನೋ, ಅವನನ್ನು ಪೂರ್ತಿಯಾಗಿ ಸಾಯಿಸಿ ಬಿಡುತ್ತಿದ್ದನೋ, ಏನು ಮಾಡ್ತಾ ಇದ್ದನೋ. ಅಷ್ಟು ಬಲಶಾಲಿಯಾದಂಥ ವ್ಯಕ್ತಿ ಈಗ ಒಬ್ಬ ಹೆಣ್ಣು ಮಗಳು, ನೀನು ಕೂಡ ಯೇಸುವಿನ ಜೊತೆ ಇದ್ದವನು ಎಂಬುದಾಗಿ ಹೇಳಿದಾಗ ಯೇಸು ಸ್ವಾಮಿಯನ್ನು ಅಲ್ಲಗಳೆಯುತ್ತಾ ಇದ್ದಾನೆ. ಯೇಸು ಸ್ವಾಮಿ ಯಾರೋ ಎಂಬುದಾಗಿ ಹೇಳ್ತಾ ಇದ್ದಾನೆ. ಹೌದು ನನ್ನ ಪ್ರಿಯ ದೇವಜನರೇ, ನಾವು ಯಾವಾಗ ಬಿದ್ದು ಹೋಗುತ್ತೇವೋ ಗೊತ್ತಿಲ್ಲ, ಯಾವಾಗ ಯೇಸುವನ್ನು ನಾನು ಅರಿಯೆನು ಎಂಬುದಾಗಿ ಹೇಳುತ್ತೇವೆ ಗೊತ್ತಿಲ್ಲ. ನಮ್ಮಲ್ಲಿ ಅನೇಕರು ಈ ಪೇತ್ರನ ಹಾಗೆ ಇರಬಹುದು. ನಮ್ಮನ್ನು ನಾವು ಅಂದುಕೊಳ್ಳುತ್ತೇವೆ, ಯೇಸು ಸ್ವಾಮಿಯನ್ನು ಬಿಟ್ಟು ನಾವು ಎಂದೂ ಹೋಗುವುದಿಲ್ಲ ಎಂಬುದಾಗಿ. ನಾನು ಪ್ರತಿನಿತ್ಯ ದೇವರ ವಾಕ್ಯ ಓದ್ತೇನೆ, ಯೇಸುವಿನೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಳ್ಳುತ್ತೇನೆ, ಪ್ರಾರ್ಥನೆ ಮಾಡುತ್ತೇನೆ, ದೇವಾಲಯಕ್ಕೆ ಹೋಗುತ್ತೇನೆ, ಮನೆಯಲ್ಲಿ
ಕುಟುಂಬ ಪ್ರಾರ್ಥನೆ ಮಾಡುತ್ತೇನೆ, ವೈಯಕ್ತಿಕ ಪ್ರಾರ್ಥನೆ ಮಾಡುತ್ತೇನೆ. ಹೀಗಿರುವಾಗ ನಾನು ಹಿಂಜಾರಿ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ ಎಂಬುದಾಗಿ ಪೇತ್ರನ ಹಾಗೆ ನಾವು ಅಂದುಕೊಳ್ಳಬಹುದು. ಆದರೆ ಯಾವ ಸಮಯದಲ್ಲಿ ಸೈತಾನ ನಮಗೆ ಶೋಧನೆಯಲ್ಲಿ ಹಾಕುತ್ತಾನೋ ನಮಗೆ ಗೊತ್ತಿಲ್ಲ ಪ್ರಿಯರೇ. ಸೈತಾನನು ಗರ್ಜಿಸುವ ಸಿಂಹದ ಉಪಾದಿಯಲ್ಲಿ ಯಾರನ್ನು ನುಂಗಲಿ ಎಂಬುದಾಗಿ ತಿರುಗಾಡುತ್ತಾ ಇದ್ದಾನೆ. ಯಾವಾಗ ನನ್ನ ಕಡೆಗೆ ಸೆಳೆದುಕೊಳ್ಳಲಿ ಎಂಬುದಾಗಿ ತಿರುಗಾಡ್ತಾ ಇದ್ದಾನೆ, ಹುಡುಕಾಡ್ತಾ ಇದ್ದಾನೆ, ಹೊಂಚು ಹಾಕುತ್ತಾ ಇದ್ದಾನೆ. ಆದ್ದರಿಂದ ನಾವು ಜಾಗೃತೆಯುಳ್ಳವರಾಗಿರೋಣ. ಒಂದು ವೇಳೆ ನಾವು ತಪ್ಪು ಮಾಡಿರುವುದಾದರೆ ಪೇತ್ರನ ಹಾಗೆ ಪಶ್ಚಾತ್ತಾಪದ ಹೃದಯದಿಂದ ಪ್ರಾರ್ಥನೆ ಮಾಡೋಣ, ದೇವರ ಕಡೆಗೆ ತಿರುಗಿಕೊಳ್ಳೋಣ. ಅದಕ್ಕಾಗಿಯೇ ಯೇಸು ಸ್ವಾಮಿ ಪೇತ್ರನಿಗೆ ಹೇಳಿದರು, ನೀನು ತಿರುಗಿಕೊಂಡ ಮೇಲೆ ನಿನ್ನ ಸಹೋದರನನ್ನು ದೃಢಪಡಿಸು ಎಂಬುದಾಗಿ. ಹೌದು, ಪೇತ್ರನು ತಿರುಗುತ್ತಾನೆ ಎಂಬುದು ಕೂಡ ಯೇಸು ಸ್ವಾಮಿಗೆ ಗೊತ್ತಿತ್ತು. ಪೇತ್ರನು ಪಶ್ಚಾತ್ತಾಪದ ಹೃದಯದಿಂದ ಯೇಸುವನ್ನು ದೃಷ್ಟಿಸಿದಾಗ ಯೇಸು ಸ್ವಾಮಿ ಪೇತ್ರನನ್ನು ಕ್ಷಮಿಸಿದರು. ಪ್ರಿಯರೇ, ನಾವು ಕೂಡ ಹಿಂದೆ ಈ ಕ್ಷಣದಲ್ಲೇ ಯೇಸುವಿನ ಕಡೆಗೆ ತಿರುಗಿಕೊಳ್ಳೋಣ, ಪಶ್ಚಾತ್ತಾಪದ ಹೃದಯದಿಂದ ಪ್ರಾರ್ಥನೆ ಮಾಡೋಣ, ಪ್ರತಿನಿತ್ಯ ದೇವರ ವಾಕ್ಯ ಓದೋಣ, ಪ್ರತಿ ಗಳಿಗೆಯಲ್ಲಿ ದೇವರ ವಾಕ್ಯವನ್ನು ನಮ್ಮ ಹೃದಯದಲ್ಲಿ ಧ್ಯಾನಿಸುತ್ತಾ ಇರೋಣ. ಆಗ ಸೈತಾನನು ನಮ್ಮನ್ನು ಶೋಧಿಸಲಿಕ್ಕೆ ನಮ್ಮ ಬಳಿ ಬರುವುದಿಲ್ಲ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ ಉಂಟಾಗ್ಲಿಕ್ಕಂತಾನೆ ಇಂದು ನೀವು ಕೊಟ್ಟಿರೋ ವಾಕ್ಯಕ್ಕೋಸ್ಕರ ವಂದಿಸ್ತೇನಪ್ಪ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರೋ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಸ್ವಾಮಿ. ನಾವೆಲ್ಲರೂ ದೇವ ಪಶ್ಚಾತ್ತಾಪದ ಹೃದಯದಿಂದ ನಿನ್ನ ಬಳಿ ಬರುತ್ತೇವೆ ಸ್ವಾಮಿ. ನೀವು ಆಶೀರ್ವಾದ ಮಾಡ್ರಿ, ನಿಮ್ಮ ಕೃಪೆ ನಮ್ಮನ್ನು ಆವರಿಸಲಿಕ್ಕೆ ಸಹಾಯ ಮಾಡ್ರಿ. ಯಾವಾಗಲೂ ನಮ್ಮ ಜೊತೆಗಿರ್ರಿ ಕರ್ತನೆ. ನಿಮ್ಮಲ್ಲಿ ದೃಢವಾಗಿ ನಿಲ್ಲಲಿಕ್ಕೆ ನಮಗೆ ಕೃಪೆ ಮಾಡಿ ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.